ಓಂ ಸಪ್ತಗತೇರ್ವಿಶೇಷಿತತ್ವಾಚ್ಚ ಓಂ ಓಂ ಹಸ್ತಾದಯಸ್ತು ಸ್ಥಿತೇತೋ ನೈವಂ ಓಂ. ಎರಡನೇ ಅಧ್ಯಾಯದ 4ನೇ ಪಾದದ 6 ಮತ್ತು 7ನೇ ಸೂತ್ರ. ಅದನ್ನು ನಾವೀಗ ನೋಡ್ತಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಇಂದ್ರಿಯಾಣಿ ಅಂತ ಆ ಸೂತ್ರದಿಂದ ಸೂಚಿತವಾದ ಅಧಿಕರಣಗಳ ಅರ್ಥವನ್ನು ಸಂಗ್ರಹಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಬೇಕಾದ ಪೂರ್ವ ಪಕ್ಷವನ್ನು 78ನೇ ಗದ್ಯ ಭಾಗದಲ್ಲಿ ಮಾಡ್ಕೊಂಡಿದ್ರು. 79ನೇ ಗದ್ಯ ಭಾಗದಲ್ಲಿ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಶ್ರೋತ್ರಾದೀನಿತು ಪಂಚೈವ ತಥಾ ವಾಗಾದಿ ಪಂಚಕಂ ಮನೋಬುದ್ಧಿ ಸಹಾಯಾನಿ ದ್ವಾದಶೈವ ಇಂದ್ರಿಯಾಣಿತು ಅಂತ ಹೀಗೆ ಇತ್ಯುಕ್ತ ದಿಶಾ ಹೀಗೊಂದು ವೇದವಾಕ್ಯ ಇದೆ. ಈ ವಾಕ್ಯಕ್ಕೆ ಅನುಸಾರವಾಗಿ ನಾವಿಲ್ಲಿ ಬೇಕಾದಂಥ ವ್ಯವಸ್ಥೆಯನ್ನೆಲ್ಲವನ್ನು ಮಾಡ್ಕೋಬೇಕು ಅಂತ ಅವರ ತಾತ್ಪರ್ಯ. ರಾಘವೇಂದ್ರ ಸ್ವಾಮಿಗಳು 79ನೇ ಗದ್ಯ ಭಾಗದಲ್ಲಿ ಇಲ್ಲಿ ಶ್ರೋತ್ರಾದೀನಿತು ಪಂಚೈವ ಅಂತ ಏನು ಈ ಶ್ಲೋಕ ಉದ್ಧರಿಸಿದಾರಲ್ಲ, ದ್ವಾದಶೇವೇಂದ್ರಿಯಾಣಿತು ಅಂತ ಕೊನೆಗಾಣ್ತದಲ್ಲ, ಇತ್ಯುಕ್ತ ದಿಶಾ ಹೀಗೆ ಹೇಳಲ್ಪಟ್ಟಿರುವಂತೆ ಅಂತ. ಇದು ನಮ್ಮ ಹಿಂದಿನ ಸಮಸ್ಯೆಗೆ ಉತ್ತರ ಹೇಳುವಂಥ ಶ್ಲೋಕ. ಈ ಶ್ಲೋಕ ನಾವೀಗ ನೋಡ್ತಾ ಇರುವಂಥ ಸೂತ್ರಗಳಲ್ಲಿ ಬಂದಿಲ್ಲ. ನಾವೀಗ ನೋಡ್ತಿರುವುದು 2ನೇ ಅಧ್ಯಾಯದ 4ನೇ ಪಾದದ 6ನೇ ಮತ್ತು ಮುಂದೆ 7ನೇ ಸೂತ್ರ. ಆದರೆ ಈ ಶ್ಲೋಕ ಬಂದಿರುವುದು 2ನೇ ಅಧ್ಯಾಯದ 4ನೇ ಪಾದದ 18ನೇ ಸೂತ್ರ. ಓಂ ಇಂದ್ರಿಯಾಣಿ ತದ್ವ್ಯುಪದೇಶಾದ ಅನ್ಯತ್ರ ಶ್ರೇಷ್ಠಾತ್ ಓಂ ಅಂತ ಸೂತ್ರ. ಅಲ್ಲಿ ಬೃಹತ್ ಸಂಹಿತಾ ಅನ್ನೋ ಮಾತನ್ನ ಆಚಾರ್ಯ ಉದ್ಧರಿಸ್ತಾರೆ. ಶ್ರೋತ್ರಾದೀನಿತು ಪಂಚೈವ ಅಂತ ಹೀಗೆ ಇಲ್ಲಿ ನೋಡ್ತಿರುವ ಶ್ಲೋಕ ಅಲ್ಲಿದು. ಆ ಶ್ಲೋಕ ಅಲ್ಲದೇನೆ ವಿಷಯದ್ರವಣಾದೇಶ ಇಂದ್ರಿಯತ್ವ ಉದಾಹೃತಂ ತೇಷಾಂ ನಿಯಾಮಕ ಪ್ರಾಣ ಸ್ಥಿತ ಏವ ಅಖಿಲ ಪ್ರಭು ಅಂತ ಮತ್ತೊಂದು ಶ್ಲೋಕನೂ ಬಂದಿದೆ. ಒಟ್ಟಾರೆ ಅದರ ತಾತ್ಪರ್ಯ ಏನು ಅದನ್ನ ಹೀಗೆ ಗಮನಿಸಬೇಕು. ಶ್ರೋತ್ರಾದೀನಿತು ಪಂಚೈವ, ಶ್ರೋತ್ರಾದೀನಿ ಪಂಚೈವ, ಕಿವಿ ಮೊದಲಾದ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ತಥಾ ಹಾಗೆ ವಾಗಾದಿ ಪಂಚಕಂ, ವಾಕಿಂದ್ರಿಯ ಮೊದಲಾದ 5 ಕರ್ಮೇಂದ್ರಿಯಗಳ ಗುಂಪು. ಮತ್ತು ಮನೋಬುದ್ಧಿ ಸಹಾಯಾನಿ, ಮನಸ್ಸಿನ 2 ಪ್ರಭೇದಗಳಾದಂಥ ಮನಸ್ಸು ಮತ್ತು ಬುದ್ಧಿ ಇವುಗಳಿಂದ ಸೇರಿ ಒಟ್ಟು 12 ಇಂದ್ರಿಯಗಳೇ ಆಗ್ತವೆ. ದ್ವಾದಶೈವ 12 ಇಂದ್ರಿಯಗಳೇ ಆಗ್ತವೆ. ಇವುಗಳನ್ನ ಇಂದ್ರಿಯ ಅಂತ ಯಾಕೆ ಕರೀತಾರೆ ಅದು ಮುಂದೆ ಅಲ್ಲೊಂದು ಶ್ಲೋಕ ಬಂದಿದೆ. ರಾಘವೇಂದ್ರ ಸ್ವಾಮಿಗಳು ಇದನ್ನ ಇಲ್ಲಿ ಅದನ್ನು ಉದ್ಧರಿಸಿಲ್ಲ, ಆದರೂ ನಾನು ಪ್ರಸಂಗ ಬಂತು ಅಂತ ಹೇಳ್ತಿದ್ದೇನೆ. ವಿಷಯದ್ರವಣಾದೇಶ ಇಂದ್ರಿಯತ್ವ ಉದಾಹೃತಂ, ಇವುಗಳು ಇಂದ್ರಿಯ ಅಂತ ಯಾಕೆ ಕರೆಸ್ಕೊಂಡಿವೆ ಅಂದ್ರೆ ಇದಂ ಪ್ರತಿ ದ್ರವಣಾತ್, ಇದಂ ಅಂದ್ರೆ ಆ ವಿಷಯ ಸಮೂಹ, ಅದನ್ನು ಕುರಿತು ದ್ರವಣ ಮಾಡುವುದರಿಂದ ಧಾವಿಸುವುದರಿಂದ ಅವುಗಳಿಗೆ ಇಂದ್ರಿಯ ಅಂತ ಹೇಳ್ತಾರೆ. ವಿಷಯದ್ರವಣಾದೇಶಾಂ ಇಂದ್ರಿಯತ್ವ ಉದಾಹೃತಂ ತೇಷಾಂ ನಿಯಾಮಕ ಪ್ರಾಣ ಸ್ಥಿತ ಏವ ಅಖಿಲ ಪ್ರಭು, ಆ ಎಲ್ಲ ಇಂದ್ರಿಯಗಳಿಗೂ ಮುಖ್ಯ ಪ್ರಾಣ ನಿಯಾಮಕ ಅಂತ ಒಟ್ಟು ಹೀಗೆ ಅದರ ಅರ್ಥ. ಪ್ರಾಣಾಹಿ ಇದಂ ದ್ರವಂತಿ, ಪ್ರಾಣಾಹ ಅಂದ್ರೆ ಇಂದ್ರಿಯಗಳು, ಇದಂ ಈ ವಿಷಯ ಸಮೂಹವನ್ನು ಕುರಿತು ದ್ರವಂತಿ ಓಡ್ತವೆ, ಧಾವಿಸ್ತವೆ, ಆದ್ರಿಂದ ಅವುಗಳಿಗೆ ಇಂದ್ರಿಯ ಅಂತ ಹೆಸರಿದೆ. ಈಗ ರಾಘವೇಂದ್ರ ಸ್ವಾಮಿಗಳು 79ನೇ ಗದ್ಯ ಭಾಗ ಮತ್ತೆ ನೋಡೋಣ. ಇತ್ಯುಕ್ತ ದಿಶಾ, ಹೀಗೆ ರಾಘವೇಂದ್ರ ಸ್ವಾಮಿಗಳು ಹೀಗೆ ಪೌತ್ರಾಯಣ ಶ್ರುತಿಯಲ್ಲಿ ಹೇಳಿದಂತೆ 18ನೇ ಸೂತ್ರದಲ್ಲಿ, ಪೌತ್ರಾಯಣ ಶ್ರುತಿ ಅಲ್ಲ ಬೃಹತ್ ಸಂಹಿತ ಅಲ್ಲಿ ಬಂದಂತೆ. ಪೌತ್ರಾಯಣ ಶ್ರುತಿ ಅಂತ ನನ್ಗೆ ಯಾಕೆ ಬಾಯಲ್ಲಿ ಬಂತು ಅಂದ್ರೆ ಅಲ್ಲಿ ಮೇಲ್ಗಡೆ ಇನ್ನೊಂದು ವೇದವಾಕ್ಯ ಇದೆ. ದ್ವಾದಶೈವೇಂದ್ರಿಯಾಣ್ಯಾಹು ಪ್ರಾಣೋ ಮುಖ್ಯ ಸ್ವನಿಂದ್ರಿಯಂ ಅಂತ ಅಲ್ಲಿ ಕೂಡ 12 ಇಂದ್ರಿಯಗಳು ಅಂತ ಪೌತ್ರಾಯಣ ಶ್ರುತಿಯಲ್ಲಿ ಹೇಳಿದ್ದಾರೆ. ಮುಂದೆ ಬೃಹತ್ ಸಂಹಿತಾದ ಮಾತು ಶ್ರೋತ್ರಾದೀನಿತು ಪಂಚೈವ ಅಂತ, ಅದನ್ನು ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸಿದ್ದಾರೆ. ಇದು ಬೃಹತ್ ಸಂಹಿತಾದ ಮಾತು ಅನ್ನೋದು ಗೊತ್ತಿರಬೇಕು. ಇತ್ಯುಕ್ತ ದಿಶಾ ಹೀಗೆ ಹೇಳಲ್ಪಟ್ಟಂತೆ ಮನೋಬುದ್ಧಿ ಸಾಹಿತ್ಯೇನ, ಮನಸ್ಸು ಬುದ್ಧಿ ಇವುಗಳೆರಡರ ಜೊತೆಗೂಡಿ ಶ್ರೋತ್ರಾದಿ ಪಂಚಕಸ್ಯ ಸಪ್ತತ್ವೇನ, ಶ್ರೋತ್ರ
ಮೊದಲಾದ 5 ಜ್ಞಾನೇಂದ್ರಿಯಗಳನ್ನ 2 ಮನಸ್ಸು ಮತ್ತು ಬುದ್ಧಿಗಳನ್ನು ಸೇರಿಸ್ಕೊಂಡ್ರೆ ಒಟ್ಟು 7 ಇಂದ್ರಿಯಗಳಾಗ್ತವೆ. ಆದ್ರಿಂದ ಸಪ್ತಪ್ರಾಣಾಹ ಅನ್ನೋ ಶ್ರುತಿ ಅನ್ನೋದು ಉಪಪನ್ನವಾಗಿದೆ. ಸಪ್ತಪ್ರಾಣಾಹ ಇದು ಶ್ರುತೇಹೇ ಉಪಪತ್ತೇಹೇ ಅಂತ ಮುಂದಿದೆ ನೋಡಿ. ಶ್ರುತಿಗೆ ಸಪ್ತಪ್ರಾಣಾಹ ಎಂಬ ಶ್ರುತಿಗೆ ಉಪಪತ್ತಿ ಇದೆ, ಅಂದ್ರೆ ಯುಕ್ತಿಯುಕ್ತತ್ವ ಇದೆ. ಶ್ರುತೇಹೇ ಉಪಪತ್ತೇಹೇ ಸೂಚನಾ ಅಂತ ಅಲ್ಲಿ ತಿಳ್ಕೋಬೇಕು, ಅದನ್ನ ಅಲ್ಲಿ ಮುಂದೆ ಅನ್ವಯ ಮಾಡ್ಕೋಬೇಕು. ಮತ್ತೆ ದ್ವಾದಶೈವೇಂದ್ರಿಯಾಣಿ ಅಂತನೂ ಈ ಬೃಹತ್ ಸಂಹಿತಾದ ವಾಕ್ಯ ಹೇಳ್ತಾ ಇದೆ. ಅದು ಸಪ್ತ ಅಂತನೂ ಹೇಳಿದೆ, ಶ್ರೋತ್ರಾದೀನಿ ಮತ್ತೆ ಪಂಚ, ಅದು ಮನೋಬುದ್ಧಿ ಸಹಾಯ, ಹೀಗಾದಾಗ 7 ಅಂತ ಆಗ್ತದೆ. ಆದರೆ ವಾಗಾದಿ ಪಂಚಕಗಳನ್ನ ಅದಕ್ಕೆ ಸೇರಿಸಿದಾಗ 12 ಆಗ್ತದೆ. ಆದ್ರಿಂದ ದ್ವಾದಶವ ಇಂದ್ರಿಯಾಣಿ ಅಂತ ಹಿಂದೆ ಇನ್ನೊಂದೇನು ಬಂದಿತ್ತಲ್ಲ, ಈ ಹಿಂದಿನ 78ನೇ ಗದ್ಯ ಭಾಗದಲ್ಲಿ ನಾವು 2 ಬಗ್ಗೆ ವಿಚಾರ ಮಾಡಿದ್ವಿ. ಸಪ್ತಪ್ರಾಣ ಪ್ರಭವಂತಿ ತಸ್ಮಾತ್ ಅನ್ನೋದ್ರಿಂದ 7 ಇಂದ್ರಿಯಗಳ ಬಗ್ಗೆ, ದ್ವಾದಶವ ಏತೆ ಪ್ರಾಣಾಸ್ಮಾಸಾಹ ಅಂತನ್ನೋದ್ರಲ್ಲಿ 12 ಇಂದ್ರಿಯಗಳ ಬಗ್ಗೆ ವಿಚಾರ ಮಾಡಿದ್ವಿ. ಆದ್ರಿಂದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಇವೆಷ್ಟನ್ನ ಎಲ್ಲವನ್ನೂ ಇಟ್ಕೊಂಡ್ರೆ 12. 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು ಇಷ್ಟನ್ನು ಮಾತ್ರ ಇಟ್ಕೊಂಡ್ರೆ ಆವಾಗ 7. ಹೀಗೆ ಇತಿ ಶ್ರುತೇಶ್ಚ, ಈ 2 ಶ್ರುತಿಗಳಿಗೂ ಉಪಪತ್ತಿ ಇದೆ, ಆದ್ರಿಂದ ಯಾವುದೇ ದೋಷ ಇಲ್ಲ. ಅನ್ಯಥಾ ಪ್ರಾಣಾಹ ಇತ್ಯೇವ ಬ್ರೂಯಾತ್. ಇಷ್ಟೆಲ್ಲ ಅಭಿಪ್ರಾಯ ಇರೋದ್ರಿಂದ ಆಚಾರ್ಯರು ಇಂದ್ರಿಯಾಣಿ ಅಂತ ಹೇಳಿದ್ದಾರೆ. ಇಂದ್ರಿಯಾಣಿ ಎಂಬ ಶಬ್ದದಿಂದ ಅವರು ದ್ವಾದಶೈವೇಂದ್ರಿಯಾಣಿ ಅಂತ ಬೃಹತ್ ಸಂಹಿತಾದ ಮಾತನ್ನ ನೆನಪು ಮಾಡ್ಕೋತಾ ಇದ್ದಾರೆ. ಮತ್ತೆ ಪೌತ್ರಾಯಣ ಶ್ರುತಿಯ ಅಲ್ಲಿಯೂ ಕೂಡ ದ್ವಾದಶೈವೇಂದ್ರಿಯಾಣ್ಯಾಹುಹು ಅಂತ ಬಂದಿರುವುದನ್ನು ಅವ್ರು ನೆನಪು ಮಾಡ್ಕೊಂಡಿದ್ದಾರೆ. ಇಲ್ಲದೆ ಹೋದ ಪ್ರಾಣ ಅಂತಾನೆ ಹೇಳ್ತಿದ್ರು. ಶ್ರುತಿಯಲ್ಲಿ ಬೇರೆ ಕಡೆ ಪ್ರಾಣ ಅನ್ನೋ ಶಬ್ದವನ್ನು ಇಂದ್ರಿಯ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ, ಅದನ್ನ ಹೇಳ್ತಿದ್ರು ಅವರು. ಅದ್ರಾಗ ಹೇಳಿಲ್ಲ. ಹಾಗೆ ಹೇಳದೇನೆ ಇಂದ್ರಿಯ ಎಂಬ ಶಬ್ದವನ್ನೇ ಇಟ್ಕೊಂಡು ಒಟ್ಟು 12 ಇಂದ್ರಿಯಗಳು ಅಂತ ಸೂಚನೆ ಮಾಡಿದ್ದಾರೆ. ಇತ್ತೀವ ಬ್ರೂಯಾತ್ ಅನ್ನುವಲ್ಲಿ ಮುದ್ರಣ ದೋಷ ಇದೆ. ಅದು ಬಕಾರಕ್ಕೆ ರದ ಒತ್ತು ಬರಬೇಕು, ಬ್ರೂ ಅಷ್ಟೇ ಆಗ್ಬೇಕು. ಅಲ್ಲಿ ಮುದ್ರಣ ದೋಷ ಏನಾಗಿದೆ ಅಂದ್ರೆ ಬಕಾರಕ್ಕೆ ರಕಾರದ ಒತ್ತಿದ್ದು ಮತ್ತೆ ಸ್ವರದ ಒತ್ತು ಇದೆ. ಕೃಷ್ಣ ಎಂಬಲ್ಲಿ ಇರ್ತದಲ್ಲ ಹಾಗೆ ಇದೆ. ಆಗ ಮತ್ತೆ ರಕಾರದ ಒತ್ತು ಇದೆ, ಅದು ತಪ್ಪು. ಅದ್ರ ಬದಲು ಅದು ಬ್ರೂ ಅಂತ ಊಕಾರ ಆಗ್ಬೇಕು. ಆ ಊಕಾರ ಆಗುವುದನ್ನ ಯಾರೋ ಮುದ್ರಣ ದೋಷದಿಂದ ಋಕಾರವನ್ನಾಗಿ ಮಾಡಿದ್ದಾರೆ ಅಷ್ಟೇ. ಊಕಾರಕ್ಕೂ ಋಕಾರಕ್ಕೂ ಸ್ವಲ್ಪ ಆ ಋಕಾರದ ಒತ್ತಿಗೂ ಸಾಮ್ಯ ಇರೋದ್ರಿಂದ ಹೀಗೆ ಮಾಡಿದ್ದಾರೆ. ಅದನ್ನು ಬ್ರೂಯಾತ್ ಅಂತ ತಿದ್ಕೋಬೇಕು. ಮುಂದೆ ಅಣವಶ್ಚ ಅಂತ 8ನೇ ಸೂತ್ರ ಇದೆ. 4ನೇ ಅಧ್ಯಾಯದ 2ನೇ ಅಧ್ಯಾಯದ 4ನೇ ಪಾದದ 8ನೇ ಸೂತ್ರ. 6, 7 ನಾವು ನೋಡಿ ಮುಗಿಸಿದ್ವಿ. 7ನೇದಕ್ಕೆ ಇಲ್ಲೇನು ನಾನು ಈ ಅಣುಭಾಷ್ಯದಲ್ಲಿ ಏನು ವಿವರಣೆ ಕೊಡಲಿಲ್ಲ, ಬ್ರಹ್ಮಸೂತ್ರ ಭಾಷ್ಯ ಪಾಠದಲ್ಲಿ ಅದನ್ನು ನೋಡೋಣ. 8ನೇ ಸೂತ್ರ ಈಗಿರೋದು, ಅದಕ್ಕೆ ಅಣ್ವಧಿಕರಣ ಅಂತ ಹೇಳ್ತಾರೆ. ಅಲ್ಲೇನು ಪ್ರಶ್ನೆ ಅಂದ್ರೆ, ಈ ದಿವೀವ ಚಕ್ಷುರಾತತಂ ಅಂತ ಒಂದು ವೇದವಾಕ್ಯ. ನಮ್ಮ ಚಕ್ಷುರಿಂದ್ರಿಯ ಈ ಆಕಾಶದಲ್ಲಿ ವ್ಯಾಪ್ತವಾಗಿದೆ ಅಂತ, ಆದ್ರಿಂದ ಅದಕ್ಕೆ ವ್ಯಾಪ್ತಿ ಕಂಡು ಬರ್ತಾ ಇದೆ. ಚಕ್ಷುರಿಂದ್ರಿಯ ಮೊದಲಾದ ಇಂದ್ರಿಯಗಳಿಗೆ ವ್ಯಾಪ್ತಿ ಇದೆ ಅಂತ ಕಂಡು ಬರ್ತಾ ಇದೆ. ಮತ್ತದಕ್ಕೆ ಯುಕ್ತಿನೂ ಇದೆ. ಚಕ್ಷುರಿಂದ್ರಿಯ ಒಂದು ವೇಳೆ ನಮ್ಮ ಕಣ್ಣಿನಲ್ಲೇ ಕೂತಿರೋದಾಗಿದ್ರೆ ಅದು ದೂರದಲ್ಲಿರುವ ಸಂಗತಿಯನ್ನ ನೋಡುವುದು ಮತ್ತು ಕೇಳುವುದು ಹೇಗೆ ಸಾಧ್ಯ? ಶ್ರವಣೇಂದ್ರಿಯ ಮತ್ತೆ ಚಕ್ಷುರೇಂದ್ರಿಯಗಳೆಲ್ಲ ನಮ್ಮ ಎಲ್ಲಿ ಇದ್ದಲ್ಲೇ ಕೂತಿದ್ರೆ ದೂರದಲ್ಲಿರುವುದನ್ನ ಅದು ಕೇಳುವುದಾದ್ರೂ ನೋಡುವುದಾದ್ರೂ ಹೇಗೆ? ದೂರದಲ್ಲಿರುವುದನ್ನು ಕೇಳಬೇಕು ನೋಡಬೇಕು ಅಂದ್ರೆ ಅದು ಎಲ್ಲ ಕಡೆ ವ್ಯಾಪ್ತವಾಗಿರ್ಬೇಕಲ್ಲ ಇಂದ್ರಿಯ. ಹೀಗೆ ಅದಕ್ಕೊಂದು ಯುಕ್ತಿ. ಅದು ದೂರದಲ್ಲಿರುವುದನ್ನ ಕೇಳ್ತಾ ಇರುವುದರಿಂದ ಇದು ವ್ಯಾಪ್ತವಾಗಿದೆ, ದೂರದಲ್ಲಿರುವುದನ್ನು ನೋಡ್ತಿರುವುದರಿಂದ ಇದು ವ್ಯಾಪ್ತವಾಗಿದೆ ಅಂತ ಒಂದು ಯುಕ್ತಿ. ಈ ಯುಕ್ತಿಯಿಂದ ಕೂಡಿದ ಶ್ರುತಿ ದಿವೀವ ಚಕ್ಷುರಾತತಂ ಅಂತ. ಇಂದ್ರಿಯಗಳಿಗೆ ವ್ಯಾಪ್ತಿಯನ್ನು ಹೇಳುವ ಶ್ರುತಿ ಇದು. ವಿಷ್ಣು ಸೂಕ್ತದಲ್ಲಿ ದಿವೀವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಅಂತ ಹೀಗೆ ಬರೋ ಶ್ರುತಿ. ಇನ್ನು ಮುಂದೆ ಪ್ರಾಣಾಹ ಏವ ಅಣವಹ ಅಂತ ಮತ್ತೊಂದು ಶ್ರುತಿಯು ಕೂಡ ಇದೆ. ಅಣುಭಿ ಪಶ್ಯತಿ ಅಣುಭಿ ಕೃಣೋತಿ ಪ್ರಾಣಾವಾಹ ಅಣವಹ ಅಂತ ಕೌಂಡಿನ್ಯ ಶ್ರುತಿ ಅದು.
ಅಣುಗಳಾದ ಇಂದ್ರಿಯಗಳಿಂದಲೇ ನೋಡ್ತಾನೆ, ಅದುಗಳಿಂದಲೇ ಕೇಳ್ತಾನೆ. ಕೃಣೋತಿ, ಶೃಣೋತಿ ಅಂದ್ರೆ ಕೇಳ್ತಾನೆ, ಇಲ್ಲಿರೋದು ಕೃಣೋತಿ ಅಂತ. ಕೃಣೋತಿ ಅಂದ್ರೆ ಕೆಲಸ ಮಾಡ್ತಾನೆ ಅಂತ ಅರ್ಥ. ಪ್ರಾಣಾವ ಅಣವಹ, ಪ್ರಾಣಗಳು ಅಣು, ಇಂದ್ರಿಯಗಳು ಅಣು ಅಂತ ಹೀಗೆ ಕೌಂಡಿನ್ಯ ಶ್ರುತಿ ಇದೆ. ಆದ್ರಿಂದ ಎರಡಕ್ಕೂ ವಿರೋಧ ಬಂತು. ಮೊದಲನೇ ಶ್ರುತಿಯೇ ಪ್ರಬಲ ಆಯಿತು, ದಿವ್ಯವು ಚಕ್ಷುರಾತತಂತೆ, ಯಾಕೆಂದ್ರೆ ಅದಕ್ಕೆ ಯುಕ್ತಿನೂ ಇದೆ. ಆದ್ರಿಂದ ಅಣುತ್ವ ಶ್ರುತಿಯು ವಿರುದ್ಧವಾಗಿದೆ ಮೊದಲು ಹೇಳಿದ ಶ್ರುತಿಯಿಂದ. ಅದರಿಂದ ಅಪ್ರಾಮಾಣ್ಯ ಬಂತು. ಆದ್ರಿಂದ ಅವುಗಳನ್ನು ಹೇಗೆ ಸಮನ್ವಯಿಸಿ ತೋರಿಸೋದು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅಣವಶ್ಚ ಅಂತ ಸೂತ್ರ ಹೊರಟಿದೆ. ಆ ಸೂತ್ರ ಏನು ಅರ್ಥ ಹೇಳ್ತದೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.